ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ಸಂಡೇ ಎಲ್ರಿಗೂ. ನಾವಿವತ್ತು ರೆಡಿಯಾಗಿ ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಹೋಗ್ಬೇಕು ಅಂತ ಅನ್ಸುತ್ತಲ್ವಾ? ಸೊ ಅದಕ್ಕೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಎಲ್ಲ ರೆಡಿಯಾಗಿ ಹೊರಟ್ವಿ. ಸಂಜೆ ನೋಡಿದ್ರೆ ಜೋರಾಗಿ ಮಳೆ ಬೀಳ್ತಾನೇ ಇತ್ತು. ಸೊ ಅದಕ್ಕೆ ಇಲ್ಲೇ ಇರೋವಂಥ ಮೀನಾಕ್ಷಿ ಮಾಲ್‌ಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೊರಟ್ವಿ. ಇನ್ನು ನನ್ನ ಮಗ ನಾನೇನಾದ್ರು ಆಟ ಆಡ್ಬೇಕು ಮಮ್ಮಿ ಅಂತ ಹೇಳ್ತಾ ಇದ್ದ. ಅಲ್ಲಿ ಆಟ ಆಡಕ್ಕೆ ಹೋಗೋಣ ಅಂತ ಹೇಳಿದ್ರೆ ಅಮೀಬಾ ಕ್ಲೋಸ್ ಆಗಿತ್ತು. ಇನ್ನು ಗೇಮ್ ಸೆಕ್ಷನ್ ಕೂಡ ಏನು ಅಂಥ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸೊ ಅದಕ್ಕೆ ಫಸ್ಟು ಯಾಕೋ ದಾಹ ಆಗ್ತಾಯಿತ್ತು. ಶುಗರ್ ಕೇನ್ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಕುಡ್ಕೊಂಡ್ವಿ. ಇನ್ನು ಬಂಪರ್ ಕಾರ್ ಸೆಕ್ಷನ್‌ಗೆ ಹೋದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಯಾರಪ್ಪ ವೆಯ್ಟ್ ಮಾಡ್ತಾರೆ ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ನೋಡಿಕೊಂಡು ಹಾಗೆ ಹೊರಟ್ವಿ. ಮಮ್ಮಿ ನಾನೇನಾದ್ರು ತಿಂತೀನಿ, ಆಟ ಅಂತೂ ಆಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಡೋನಟ್ ತಗೊಂಡ. ಇಂಥವಾದರೆ ಚೆನ್ನಾಗಿ ತಿಂತಾನೆ ನನ್ನ ಮಗ. ಸೂಪರಾಗಿದೆ, ಹಾಗಿದೆ ಹಿಂಗಿದೆ ಅಂತ ಕಾಂಪ್ಲಿಮೆಂಟ್ ಬೇರೆ ಕೊಡ್ತಾ ಇದ್ದ. ಇನ್ನು ನಮ್ಮ ಹಸ್ಬೆಂಡು ಬರೀ ಮಗನಿಗೆ ಮಾತ್ರನಾ ನನಗೇನು ಕೊಡಿಸಲ್ವಾ ಅಂದ್ಬಿಟ್ಟು ಕೇಳ್ತಾ ಇದ್ರು. ಬಾಪ್ಪ ಅದು ಆಗಲಿ ಅಂದ್ಬಿಟ್ಟು ಅಲ್ಲೇ ಸ್ಟೆಲಾ ಕೆಫೆ ಅಂತ ಒಂದು ಹೊಸ್ದಾಗಿ ಓಪನ್ ಆಗಿದೆ ಕೆಫೆ. ಅಲ್ಲಿ ಒಂದು ಬ್ರೌನಿ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಅನಿಸ್ತು. ಬಟ್ ಟೇಸ್ಟ್ ವಾಸ್ ಟೂ ಗುಡ್ ಆ್ಯಂಡ್ ಸರ್ವಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಮಜಾ, ನಾನೇನೋ ತಿನ್ನಿಸ್ದೆ, ಅವರು ನಾನು ತಿನ್ನಿಸ್ತಾರೆ ಅಂತ ನೋಡಿದ್ರೆ ನನಗೆ ಚಮಕ್ ಕೊಟ್ಬಿಟ್ರು. ಇಟ್ ವಾಸ್ ಅ ಫನಿ ಡೇ ಅನಿಸ್ತು. ಆ್ಯಂಡ್ ಅಲ್ಲಿ ಔಟ್ಸೈಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ಮತ್ತೆ ಊಟ ಮಾಡೋಣ ಅಂದ್ಬಿಟ್ಟು ಸೂಫಿ ಮಂಡಿಗೆ ಬಂದ್ವಿ. ಈ ರೆಸ್ಟೋರೆಂಟ್ ಓಪನ್ ಆಗಿ ತುಂಬ ದಿನ ಆಗಿತ್ತು. ತುಂಬ ದಿನದಿಂದ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊತಾನೆ ಇದ್ದೆ, ಹಾಗೇ ಇರಲಿಲ್ಲ. ಇವತ್ತು ಹಸ್ಬೆಂಡ್ ನೆನೆಸಿದ್ರು, ಬಾ ಹೋಗೋಣ, ತುಂಬ ದಿನ ಆಗಿದೆ ಅಲ್ಲ, ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ಏನು ಸ್ಪೆಷಲ್ ಅಂದರೆ ಬಿರಿಯಾನಿನೇ ಸ್ಪೆಷಲ್ಲು. ಅವ್ರು ಸರ್ವ್ ಮಾಡೋ ಸ್ಟೈಲೇ ಒಂಥರ ಸ್ಪೆಷಲ್ಲು. ಆ್ಯಕ್ಚುಲಿ ನಾವು ಮಟನ್ ಆ್ಯಂಡ್ ಚಿಕನ್ ಬಿರಿಯಾನಿ 2 ತಗೊಂಡಿದ್ವಿ. ನಾವು ಸಪ್ರೇಟಾಗಿ ಕೊಡ್ತಾರೆ ಅಂದರೆ ಇದೇನಪ್ಪ ಒಂದೇ ಪಾತ್ರೆಲಿ ಹಾಕ್ಬಿಟ್ಟಿದ್ದಾರೆ ಅಂತ. ಪಾತ್ರೆ ಕೊಟ್ಟಿರೋದೇ ಒಂಥರ ಸ್ಪೆಷಲ್ ಅನಿಸ್ತು, ಯುನೀಕ್ ಅನಿಸ್ತು. ಒಂದು ಕಡೆ ಮಟನ್ ಲೆಗ್ ಪೀಸು, ಇನ್ನೊಂದು ಕಡೆ ಚಿಕನ್ ಲೆಗ್ ಪೀಸ್ ಹಾಕಿದ್ರು. ಬಟ್ ಟೇಸ್ಟ್ ಓಕೆ ಚೆನ್ನಾಗಿತ್ತು. ಬಟ್ ನೋಡೋಕೆ ಏನೋ ಒಂಥರ ಭಯ ಅನಿಸ್ತಾಯಿತ್ತು. ಇಷ್ಟಿಷ್ಟು ದೊಡ್ಡದಾಗಿತ್ತು ಪೀಸೆಲ್ಲ. ಓಕೆ ಚೆನ್ನಾಗಿದೆ ಅನಿಸ್ತು. ನಾವು ಸ್ಟಾರ್ಟರ್ಸು, ಸೂಪು ಅದು ಇದು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ವಿ. ಟೇಸ್ಟ್ ವಾಸ್ ನಾಟ್ ಬ್ಯಾಡ್, ಚೆನ್ನಾಗಿತ್ತು. ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಇದು ಬೇಸಿಕಲಿ ಕೇರಳ ಅವ್ರದ್ದು ಅನಿಸುತ್ತೆ ರೆಸ್ಟೋರೆಂಟು. ಸೊ ಅವ್ರದ್ದೇ ಸ್ಟೈಲಲ್ಲಿತ್ತು ಎಲ್ಲ ಕೂಡ. ಸೊ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು. ನೀವು ವಿಸಿಟ್ ಮಾಡ್ಬೋದು. ಇನ್ನು ಅತ್ತೆ ಬಂದಿದ್ದರು ಮನೆಗೆ. ಸೊ ಅವ್ರಿಗೆ ಈ ಥರ ಸ್ಟೈಲೆಲ್ಲ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ಟ್ರೀಟ್ ಸ್ಟೈಲಲ್ಲೇ ಫುಡ್ ಪಾರ್ಸಲ್ ಮಾಡಿಕೊಂಡು ಮನೆಗೆ ಹೋದ್ವಿ. ನಿಮ್ಗೆ ಈ ಥರ ವ್ಲಾಗ್ಸ್ ಬೇಕು ಅಂದರೆ ಡೂ ಫಾಲೋ ಮೀ.